ಮಾಲತಿ ಅಮ್ಮ ಅವ್ರಿಗೆ, ಮತ್ತು ಚಿತ್ರತಂಡದವ್ರಿಗೆ, ಮತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ನಾನು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಆ್ಯಕ್ಚುಲಿ ಬರೋದಕ್ಕಿಂತ ಅವ್ರ ತಂದೆಯವರು. ನಾವಿನ್ನು ಶಾಲೆಗಿದ್ವಿ ಆ ಟೈಮ್ನಾಗೇ ಈಸ್ ಅ ಸ್ಟಾರ್ ನಮ್ಮ ಕಡೆಗೆ, ನಮ್ಮ ಎಂಟೈರ್ ನಾರ್ತ್ ಕರ್ನಾಟಕ ಅಂತಂದರೆ. ಅವರು ಎಸ್ಪೆಷಲಿ ಕಲಿಯುಗದ ಕೊಡಕ ಡೈಲಾಗ್ಸ್ ಆಗಲಿ ಅಥವಾ ಅವರ ಮಾತುಗಳ ಸಂಭಾಷಣೆ ಆಗಲಿ ಎಷ್ಟು ಭಯಂಕರ ಫೇಮಸ್ಸು ಅಂತಂದ್ರೆ, ನಮಗೆ ನಮ್ಮ ಮನೆಗೆ ಟ್ರ್ಯಾಕ್ಟರ್ ಅದವು. ಊರಾಗ ಒಂದು 5 ಟ್ರ್ಯಾಕ್ಟರ್ ಒಳಗೆ ಇದೇ ನಾಟಕ ಪ್ಲೇ ಆಗೋದು ಅಂದರೆ ಆ ಒಂದು ಫೇಸ್ ಒಳಗೆ ಅಷ್ಟು ಫೇಮಸ್. ಆಮೇಲೆ ಸಿನಿಮಾದಾಗ ಅಭಿನಯಿಸಕ್ಕೆ ಶುರು ಮಾಡಿದ್ರು. ಅವಾಗಲೂ ಭಾಳ ಖುಷಿ ಆಗಿತ್ತು ನಂಗೆ, ಯಾಕಂದ್ರೆ ಅವ್ರ ಟೈಮಿಂಗ್ ಭಾಳ ಇಷ್ಟ ನಂಗೆ. ಕಂಪನಿ ನಾಟಕಗಳು ಸಿಕ್ಕಾಪಟ್ಟೆ ಲೈವ್ಲಿ ಆಗಿನ ಉಳ್ಕೊಂಡ್ರೆ ನಮ್ಮ ಕಡೆನೇ. ನಮ್ಮ ಬನಶಂಕರಿ ಜಾತ್ರೆಗೆ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಪಿಕ್ಚರೇ ನಡೆಯೋದಿಲ್ಲ ಆ ಟೈಮ್ನಾಗೆ, ಎಸ್ಪೆಷಲಿ ಜಾತ್ರೆ ಮಾಡೋ ಟೈಮ್ನಾಗೆ. 24 hours ಪಿಕ್ಚರ್ ನಡೆಸ್ತಾರೆ ಆ್ಯಕ್ಚುಲಿ. ಅಂದರೆ ದಿನಕ್ಕೆ 4 ಆಟ ಇರೋದು. ಅವತ್ತು ಬೆಳತನಕ ಪಿಕ್ಚರ್ ಇರ್ತಾವೆ, ಇಳಕಲ್ ಜಾತ್ರೆ ಈ ಥರ, ಬನಶಂಕರಿ ಜಾತ್ರೆ ಇದ್ದಾರೆ. ಬಟ್ ಥಿಯೇಟ್ರಿಗಿಂತ ಜಾಸ್ತಿ ಜನ ಅಲ್ಲಿ ನಾಟಕ ನೋಡಕ್ಕೆ ಬಂದಿರ್ತಾರೆ. ಆವಾಗಿನ ಟೈಮಿಂದ ಇವಾಗಿನ ಟೈಮ್ವರೆಗೂ ಇಸ್ ಅನ್ಬೀಟಬಲ್ ಸ್ಟಾರ್ ರಾಜು ತಾಳಿಕೋಟೆ ಅವ್ರ ಬಗ್ಗೆ. ಆ ಒಂದು ಅಭಿಮಾನ, ಆ ಒಂದು ಪ್ರೀತಿಗೆ ನಾನು ಮೊದಲು ಇಲ್ಲಿ ಬರಬೇಕು ಅಂತ ಅನ್ಸಿತ್ತು. ತದನಂತರ ನಮ್ಮ ನಿರ್ದೇಶಕರಾಗಲಿ ಅಥವಾ ನಮ್ಮ ನಾಯಕ ನಟರಾಗಲಿ ಇಬ್ಬರು ಪ್ರೀತಿಯಿಂದ ನೀವು ನಮ್ಮ ಕಡೆದವರಿದ್ದೀರಿ, ನೀವು ಬರಬೇಕು. ಇಲ್ಲ ಯಾರನ್ನಾರು ದೊಡ್ಡವ್ರನ್ನ ಕರೆಸ್ರಿ, ನಾವು ಯಾಕೆ ನಾವು ಇನ್ನು ಈಗ ಬೆಳೆಯತ್ತೀವಿ ನಾವು. ಇಲ್ಲೆಲ್ಲ ಬರ್ರಿ ಸರ್, ನೀವು ನಮ್ಮ ಭಾಗದಿಂದ ಬಂದು ಈಗ ಇಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಇಷ್ಟು ಮುಂದೆ ಬಂದಿರಿ, ಅದು ಪ್ರೀತಿ ಐತಿ ನಮಗೆ, ನೀವು ಬರಬೇಕು ಅಂತ. ಡೆಫಿನೆಟ್ಲಿ ಬರ್ತೀನಿ ಸರ್ ಅಂತ ಅಂದ್ಕೊಂಡು ಬಂದೆ. ಟ್ರೈಲರ್ ಒಂದು ಹ್ಯೂಮರಸ್ ಆಗಿರುವಂಥ ಕಾಂಟೆಂಟು, ಅದರ ಜೊತೆಗೆ ಒಂದು ಸಸ್ಪೆನ್ಸ್ನ ತುಂಬಿಕೊಂಡಿರುವಂಥ ಒಂದು ಕಾಂಟೆಂಟು. ಸುಮಾರಷ್ಟು ಬರುವಂಥ ಪ್ರತಿ ವಾರನೂ ಬರುವಂಥ ಸುಮಾರಷ್ಟು ಸಿನಿಮಾಗಳ ಮಧ್ಯ ಈ ಸಿನಿಮಾ ಸ್ಟ್ಯಾಂಡ್ಔಟ್ ಆಗಲಿ, ಇವರ ಕಾಂಟೆಂಟ್ ಎಲ್ರಿಗೂ ರೀಚ್ ಆಗಲಿ, ಇಡೀ ತಂಡಕ್ಕೆ ಶುಭವಾಗಲಿ, ಗೆಲುವಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಭರತ್ ಅವ್ರಿಗೆ, ನಮ್ಮ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ 2ನೇ ಸಿನಿಮಾ, ಇಡೀ ತಂಡಕ್ಕೆ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಡೆ ಆ್ಯಕ್ಚುಲಿ ನಮಗೆ ಭಾಳ ದೂರ ಬೆಂಗಳೂರು ಒಂದು, ನಮ್ಮ ಕಡೆದವ್ರಿಗೆ. 2ನೇದು ಆಬ್ವಿಯಸ್ಲಿ ಅಮ್ಮಂಗೆ ಗೊತ್ತಿರುತ್ತೆ, ಅಂದರೆ ಅಲ್ಲಿಂದ ಇಲ್ಲಿಗೆ ಹೊರಗೆ ಅಲ್ಲಿ ಕಂಪ್ನಿ ನಾಟಕಗಳದು. ಬಟ್ ಒಂದು ಹವ್ಯಾಸಿ ರಂಗಭೂಮಿ ಅಂತ ತೊಗೊಂಡ್ರೆ, ಅಂದರೆ ಈಗ ನಮ್ಮ ನೀನಾಸಂ, ರಂಗಾಯಣ ಈ ಥರದ, ಅಂದರೆ ಅಭಿನಯ ಕಲಿಸೋದಕ್ಕೆ ಅಂತ ತಗೊಂಡ್ರೆ ಆ ಥರದ ರಂಗಶಿಬಿರಗಳಾಗೋದಾಗಲಿ, ಇತ್ತೀಚೆಗೆ ತಿಂಗಳ ಒನಪು ಅಂತ ನಾಟಕಗಳನ್ನ ಮಾಡೋದ್ರ ಮೂಲಕ ಅವಾಗವಾಗ ಅಲ್ಲಿ ನಾಟಕ ಶಿಬಿರಗಳಾಗ್ತವೆ ಹೊರತು ನಾಟಕ ಶಾಲೆಗಳು ಇಲ್ಲ. ಅಂದರೆ ಆ್ಯಕ್ಟಿಂಗಿಗೆ ಅಂತ ಅಥವಾ ಡೈರೆಕ್ಷನ್ಗೆ ಅಂತ ಅಥವಾ ಟೆಕ್ನಿಷಿಯನ್ಸ್ಗೆ ಅಂತ ಎಲ್ಲರೂ ಇಲ್ಲಿ ಬಂದು ಕಲ್ತ್ಕೋಬೇಕು, ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಲ್ಲಿಂದ ಇಲ್ಲಿ ಬರೋದು ಒಂದು ಕನಸು, ಬಂದ ಮೇಲೆ ಅವ್ರ ಕನಸನ್ನ ಪ್ರೂವ್ ಮಾಡ್ಕೊಳ್ಳೋದು ಇನ್ನೊಂದು ದೊಡ್ಡ ಕನಸು. ಅದಕ್ಕೆಲ್ಲದಕ್ಕೂ 2 ಹೋರಾಟಗಳಾಗ್ತವೆ. ಆ ಹೋರಾಟದ ಹಾದಿಯಲ್ಲಿ ಒಂದು ಸಿನಿಮಾ ಮಾಡ್ಯಾರೆ. ನಿಮ್ಮ ಸಿನಿಮಾ ಒಳ್ಳೇದಾಗಲಿ, ನಿಮ್ಮ ಎಫರ್ಟ್ಸ್ಗೆಲ್ಲ. ಒಳ್ಳೆಯದಾಗಿ ಎಲ್ರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ರಿಗೂ, ನನ್ನ ಗೆಳೆಯ ಹಾಗೂ ನನ್ನ ಜೊತೆಗೆ ಕೆಲಸ ಮಾಡಿರುವಂಥ ಎಲ್ರಿಗೂ, ಹಾಗೂ ವಿಶೇಷವಾಗಿ ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ವಿಶೇಷವಾಗಿ ಅಮ್ಮ, ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಬರಬೇಕಿತ್ತು, ಅವ್ರನ್ನೆಲ್ಲ ಮೀರಿ ನಮ್ಮ ತಂದೆ ತಾಯಿ ಸ್ವರೂಪದಲ್ಲಿ ಬಂದಿರುವಂಥ ಮಾಲತಿ ಅಮ್ಮವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಅವ್ರು ಆ್ಯಕ್ಚುಲಿ ಫೋನ್ ಮಾಡಿ ಬೈದಿದ್ರು, ಯಾಕೋ ಇಬ್ಬರು ಬರ್ತಾ ಇಲ್ಲ ತಂದೆ ತಾಯಿ ಅಂತ. ನಮ್ಮ ಪರವಾಗಿ ನೀವೇ ಹೋಗಿ ಅಂದಾಗ ಸರಿ ನಾನೇ ಹೋಗಿ ಆಶೀರ್ವಾದ ಮಾಡ್ತೀನಿ ಅಂತ ಅವರೇ ಬಂದಿದ್ದಾರೆ. ಸೊ ಈ ಸಿನಿಮಾಕ್ಕೆ ಇನ್ನಷ್ಟು ಮೆರುಗು ಬಂದಂಗೆ ಆಯಿತು. ಇನ್ನು ನವೀನ್ ಸರ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ನಾನು ಒಂದೇ ಒಂದು ಕಾಲ್ ಮಾಡಿದೆ, ಸರ್ ನಾನು ಹಿಂಗೆ ರಾಜು ತಾಳಿಕೋಟೆಯವ್ರ ಮಗ, ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಾ ಇದ್ದೀನಿ ಸರ್, ತಾವು ದಯವಿಟ್ಟು ಬರ್ಬೇಕಂದಾಗ ಖಂಡಿತ ಬರ್ತೀನಿ ಅಂಥೇಳಿ ಒಂದೇ ಒಂದು ಮಾತಿಗೆ ನಾವು ನಮ್ಮ ಕರೆಗೆ ಹೋಗೊಟ್ಟು ಬಂದರು. ಸರ್ ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ನಾನು ಭರತ್ ತಾಳಿಕೋಟೆ ಅಂತ ಈ ಹಿಂದೆ 4-5 ಸಿನಿಮಾಗಳು ಮಾಡಿದ್ದೆ, ಸಣ್ಣ ಪುಟ್ಟ ಪಾತ್ರ ಹಾಗೂ ವಿಲನ್ ಮಾಡಿದ್ದೆ. ಈಗ ಫಸ್ಟ್ ಟೈಮ್ ನನಗೆ ಹೀರೋ ಪಾತ್ರ ಕೊಟ್ಟಿದ್ದಾರೆ. ನಾನು ನಿಮ್ಮನ್ನು ರಂಜಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ವಿಕ್ಕಿ ಸಿನಿಮಾ ಕೂಡ ತುಂಬ ನಾವು ಇಷ್ಟಪಟ್ಟು ಅದು ಸಿನಿಮಾನ
ಸತತವಾಗಿ 35 ದಿನಗಳ ಕಾಲ ಇಲ್ಲಿ ಬೆಂಗಳೂರು ಹಾಗೂ ಚಿಕ್ಕಮಗಳೂರು ಸುತ್ತಮುತ್ತ ಆ ಸಿನಿಮಾನ ಶೂಟ್ ಮಾಡಿದ್ದೀವಿ. ನನ್ನ ಜೊತೆಗೆ ಕೆಲಸ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಇನ್ನು ಹೊಸದಾಗಿ ಅಂಬಿಗಾಲು ಇಡ್ತಾ ಇದ್ದೀನಿ. ನಾಯಕ ನಟನಾಗಿ ನಿಮ್ಮೆದುರಿಗೆ ಬರ್ತಾ ಇದ್ದೀನಿ. ಎಲ್ಲರೂ ಹೊಸಬರನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾ ಇದ್ದೀರೋ, ನಾನು ಕೂಡ ಹೊಸಬ. ನವೀನ್ ಸರ್ ಹೇಳಿದಾಗೆ ನಮ್ಮ ಉತ್ತರ ಕರ್ನಾಟಕದ ಕುಡುಕ ರಾಜನ ಮಗ ಅಂತ ತಿಳ್ಕೊಂಡು ಸಿನಿಮಾ ನೋಡಿ ನನಗೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಜಾಸ್ತಿ ನಾನು ಯಾವತ್ತೂ ಮಾತಾಡಿಲ್ಲ. ಸೊ ಫಸ್ಟ್ ಟೈಮ್ ವೇದಿಕೆ ಮೇಲೆ ಬೆಂಗಳೂರಲ್ಲಿ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಮೀಡಿಯಾದವ್ರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಚಿತ್ರದ ನಾಯಕಿ ನಟಿ ಸಹಾಯವಿದ್ದಾರೆ, ಅವರು ಕೂಡ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಕೇಳ್ಕೊತೀನಿ. ವಿಂದ್ಯಾ ಮ್ಯಾಮ್ ಅವರು. ಎಲ್ಲರಿಗೂ ನಮಸ್ಕಾರ. ನನಗೆ ಮೂವಿನಲ್ಲಿ ಅವಕಾಶ ಮಾಡಿಕೊಟ್ಟಂಥ ದೀಪಕ್ ಸರ್ ಮತ್ತು ಪ್ರೊಡ್ಯೂಸರ್ ಎಲ್ರಿಗೂ ನಿಮ್ಮ ನಮಸ್ಕಾರ. ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೂವಿ ಅನುಭವ ತುಂಬ ಚೆನ್ನಾಗಿತ್ತು. ರಾಜು ಸರ್ ಜೊತೆ ನಂದು ಪಾರ್ಟ್ ಇರೋದು ಇದರಲ್ಲಿ. ಅವ್ರ ಜೊತೆ ಆ್ಯಕ್ಟಿಂಗ್ ಅಂದರೆ ನನಗೆ ಮೊದಲೇ ಆ್ಯಕ್ಟಿಂಗ್ ಏನೂ ಬರಲ್ಲ. ಅದು ಅವ್ರ ಅಭಿನಯದ ಮುಂದೆ ನಿಜವಾಗ್ಲೂ ನಾನು ತುಂಬ ನರ್ವಸ್ ಆಗಿಬಿಟ್ಟೆ, ಏನು ಮಾಡಬೇಕೇನು ಅಂತ. ಬಟ್ ಅವ್ರು ನನಗೆ ಧೈರ್ಯ ಹೇಳಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿಕೊಟ್ಟು, ಇವನ್ ಎಲ್ಲರೂ ಡೈರೆಕ್ಟರು ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿ ಇದ್ದರು. ಅನುಭವ ತುಂಬ ಚೆನ್ನಾಗಿತ್ತು. ಎಲ್ಲರೂ ಮೂವಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಮೂವಿ ತುಂಬ ಕಾಮಿಡಿ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಜವಾಗ್ಲೂ ನೀವು 2 hour ಒಳ್ಳೆ ಎಂಟರ್ಟೈನ್ಮೆಂಟ್ ನಿಮ್ಗೆ ಸಿಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ವಿಕಿಯ ತುಣುಕನ್ನು ಇಣುಕು ನೋಡಿದ್ದೀವಿ. ಆ ವಿಕಿಯಲ್ಲಿ ಸಾಕಷ್ಟು ಸಾರಾಂಶ ಇದೆ. ಈ ವಿಕಿ ಖಂಡಿತವಾಗಿಯೂ ನಿರ್ಮಾಪಕರ ಪಾಲಿಗೆ, ನಿರ್ದೇಶಕರ ಪಾಲಿಗೆ, ಕಲಾವಿದರ ಪಾಲಿಗೆ ಲಕ್ಕಿ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ವಿಕಿ ಇಸ್ ಬಿಕಮ್ ಲಕ್ಕಿ. ಆ ಹೆಸರಲ್ಲಿ ಲಕ್ಕಿ ಇದೆ. ಅದರಲ್ಲಿ ಗೆದ್ಬಿಟ್ಟಿದ್ದೀರ ನೀವೆಲ್ಲ. ಬಹುಶಃ ಈ ಚಿತ್ರ ಗೆಲ್ಲುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೆಲ್ಲಲೇಬೇಕಿದು. ಹೆಚ್ಚಿಗೆ ಹೇಳಬೇಕು ಅಂದರೆ ಏನು ಈ ಚಿತ್ರದ ನಿರ್ದೇಶಕ ದೀಪಕ್ ಆವರ್ಕರ್. ನಾನು ಇದುವರೆಗೂ ಸರಳ ಹೇಳಕ್ಕೆ ಬರಲ್ಲ. ಅವತ್ಕರ್ ಇದೆಲ್ಲ ಹೇಳ್ತಾ ಇರ್ತೀನಿ. ಆವರ್ಕರ್ ಎಲ್ಲ ಹಾಕ್ತಾ ಇರ್ತೀನಿ. ಯಾಕಂದರೆ ನನ್ನ ಹಾಗೂ ಈ ಚಿತ್ರ ನಿರ್ದೇಶಕರಾದ ದೀಪಕ್ ಅವರ ಒಡನಾಟ ಸುಮಾರು ವರ್ಷಗಳಿಂದ ಇದೆ. ನನ್ನ ಸುಮಾರು 20 ಚಿತ್ರಗಳಲ್ಲಿ ಆತ ಸಹ ನಿರ್ದೇಶಕನ ಕೆಲಸ ಮಾಡಿದ್ದಾರೆ. ನೀವು ಕೇಳ್ಬೋದು, ಏನು ಸರ್ ನೀವು ಬರೀ ಭಕ್ತಿ ಚಿತ್ರ ಮಾಡಿದಾರೆ, ನಿಮ್ಮ ಶಿಷ್ಯ ಯಾಕೆ ಭಕ್ತಿ ಬಿಟ್ಬಿಟ್ಟು ಕಮರ್ಷಿಯಲ್ ಮಾಡಿದಾರಲ್ಲ ಅಂತ ಕೇಳ್ಬೋದು. ಕೇಳಬೇಡಿ ದಯವಿಟ್ಟು. ನಾನು ಎಲ್ಲ ಚಿತ್ರದಲ್ಲಿ ನಾನು ಮಾಡೋ ಸಿನಿಮಾಗಳೆಲ್ಲ ಭಕ್ತಿ ಪ್ರಧಾನ ಚಿತ್ರ. ಅದರಲ್ಲಿ ಸುಮಾರು 20-22 ಚಿತ್ರದ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ತುಂಬ ಒಳ್ಳೆಯ ವ್ಯಕ್ತಿ. ತನ್ನ ಕೆಲಸದಲ್ಲಿ ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಅಚ್ಚುಕಟ್ಟ ಮಾಡ್ತಕ್ಕಂಥ ಧೀಮಂತ ವ್ಯಕ್ತಿ ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಹಾಗೆ ಪ್ರೇಮಿಸಂ ಖ್ಯಾತಿಯ ವರುಣ್ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಒಂದೆರಡು ಮಾತುಗಳನ್ನ ಹಂಚ್ಕೋಬೇಕಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮೀಡಿಯಾ ಪಾರ್ಟ್ನರ್ಸು, ನನಗೆ ಆ್ಯಕ್ಚುಲಿ ನಾನು ಕೇಸರಿ ನಂದನ ಸಿನಿಮಾಯಿಂದ ಚಿತ್ರಲಹರಿ ಅಂತ ಸಿನಿಮಾ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅದಾದಮೇಲೆ ನಾವು ವಿಕ್ಕಿ ಅಂತ ಅನೌನ್ಸ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯಿತು. ಅದು ಭರತ್ ಸರ್ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಐ ವಾಸ್ ವೆರಿ ಹ್ಯಾಪಿ. ಮೊದಲನೇದಾಗಿ ನಾನು ನವನೀತ್ ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕು. ಶಿ ಈಸ್ ಅ ವೆರಿ ಸ್ಟ್ರಾಂಗ್ ವುಮೆನ್. ಸೊ ವುಮನ್ ಒಬ್ಬ ಪ್ರೊಡ್ಯೂಸರ್ ಆಗಿ ಬಂದು ನಿಂತ್ಕೊಳ್ಳೋದು ತುಂಬಾ ಕಷ್ಟ. ಸೊ ಅದರಲ್ಲಿ ಅವ್ರು ನಿಂತ್ಕೊಂಡು ಇದು 2ನೇ ಸಿನಿಮಾ ವೆರಿ ಸ್ಟ್ರಾಂಗ್. ಅದೇ ಪಾಸಿಟಿವ್ ಆಗಿ ಸುರೇಶ್ ಸರು ನಿಂತಿದ್ದಾರೆ ಅವ್ರ ಜೊತೆ. ಸೊ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.